Oh my god, look at ZX10R, bro. It's insane. This is how the riders ride responsibly. Look at Anjaneya. There we are heading to. Wow. ನೀವು ನೋಡ್ತಾ ಇರೋದು ಪಂಚಮುಖಿ ಆಂಜನೇಯ ಟೆಂಪಲ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇಲ್ಲಿ ನಿಲ್ಸಂಗಿಲ್ಲ, ಆದರೂ ನಿಲ್ಲಿಸ್ಬಿಟ್ಟಿದ್ದೀನಿ. ಈ ಬೆಳಗ್ಗೆ ಹೇಳೋದಂದ್ರೆ ಅದು ಸೋಲೋ ರೈಡ್ ಹೋಗ್ತೀರಾ ಅಂತ ಹೇಳಿದ್ರೆ ಹೇಳೋದೇ ಕಷ್ಟ. ಬೆಳಿಗ್ಗೆ ಒಬ್ಬರೇ, ಅದೂ ಬ್ಯಾಂಗ್ಳೂರಲ್ಲಿ ಇವಾಗ ಮಳೆಗಾಲ ಎಂಡಾಗಿ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಚಳಿ ಬೇರೆ ಜಾಸ್ತಿ ಇದೆ. ಬನ್ನಿ ಒಂದೊಳ್ಳೆ ಡೆಸ್ಟಿನೇಷನ್ಗೆ ಒಂದೊಳ್ಳೆ ರೈಡ್ ಮಾಡೋಣ. ಆರ್ಲಿ ಮಾರ್ನಿಂಗ್, ಲೆಟ್ಸ್ ಗೋ. Oh my god, look at ZX10R, bro. It's insane bike. Dream yaar. Dream is going in front, I'm just following that. What a machine, man. Great. I can't express my feelings. ನಿಮ್ಗೇನೋ ಒಂದು ಇಷ್ಟ ಆಗಿರೋದು ಇರುತ್ತಲ್ಲ, ಅದನ್ನು ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡ್ಬಿಟ್ಟವಾಗ ಅದರಲ್ಲಿ ಆಗೋ ಖುಷಿ ಇನ್ನೊಂದಿಲ್ಲ. ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಬನ್ನಿ ಹೋಗೋಣ. ಈ ಟ್ರೈನ್ ನೋಡಿದವಾಗ ನನಗೆ ಜ್ಞಾಪಕ ಬಂತು ಇವಾಗ. ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಕುಂದಾಪುರದಲ್ಲಿ ಇರಬೇಕಿತ್ತು. ಸಮಥಿಂಗ್ ಹ್ಯಾಸ್ ಟು ಬಿ ಅಟೆಂಡೆಡ್, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಟ್ರೈನ್ ಟಿಕೆಟ್ ಬುಕ್ ಮಾಡಿಟ್ಟಿದ್ದೆ. ಜಸ್ಟ್ ಜ್ಞಾಪಕ ಬಂತು ಟ್ರೈನ್ ನೋಡಿದ ತಕ್ಷಣ. ತುಂಬ ಟೈಮ್ ಆಯಿತು ಟ್ರೈನಲ್ಲಿ ಟ್ರಾವೆಲ್ ಮಾಡಿದೆ. ತುಂಬ ಟ್ರಾಫಿಕ್ ಇದೆ ಇವತ್ತು. ವೀಕೆಂಡ್ ಅಂದರೆ ನಿಮ್ಮ ಸಿಟಿ ಒಳಗಡೆ ಬೆಳಗ್ಗೆ ಟ್ರಾಫಿಕ್ ಇರೋಲ್ಲ. ಗುಂಡೆಪಾಳ್ಯದ ಕಡೆ ಅಂತ ಹೇಳಿದ್ರೆ ಸ್ವಲ್ಪ ಟ್ರಾಫಿಕ್ಕೆ. ಎಷ್ಟು ಕ್ಲೀನಾಗಿದೆ ಸ್ಕೈ. ಆ್ಯಕ್ಚುಲಿ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ರೈಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಪೂರ್ವ ದಿಕ್ಕಿಗೆ ನಾವು ಸೂರ್ಯೋದಯ ಟೈಮಲ್ಲೆಲ್ಲ ರೈಡ್ ಮಾಡಿದ್ರೆ ವ್ಯೂ ಇದೆಯಲ್ಲ, ಸ್ಕೈ ಫುಲ್ ಆರೆಂಜ್ ಆಗಿಬಿಟ್ಟು, ಆರೆಂಜ್ ಆ್ಯಂಡ್ ರೆಡ್ ಆಗಿಬಿಟ್ಟು ಸಖತ್ತಾಗಿರುತ್ತೆ. ಬೇಸಿಕಲಿ ನೀವು ಕೋಲಾರ ಕಡೆ ರೈಡ್ ಮಾಡಬೇಕು, ಐ ಮೀನ್ ಪೂರ್ವ ದಿಕ್ಕಿಗೆ ಸೂರ್ಯೋದಯದ ಕಡೆ ರೈಡ್ ಮಾಡ್ಬೇಕಂತ ಹೇಳಿದ್ರೆ ಸೊ ಸಖತ್ತಾಗಿರುತ್ತೆ ಮಾತ್ರ ಸ್ಕೈ ವ್ಯೂ. ಯೂಶ್ವಲಿ ಕೋಲಾರ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡೇ ಇರ್ತೀರ ಯಾವ ಥರ ರೋಡ್ ಖಾಲಿಗಳಿರುತ್ತೆ. ಅದು ಬೆಳಿಗ್ಗೆ ಅಂತೂ ಮತ್ತೆ ಕೇಳೋದೇ ಬೇಡ, ತುಂಬ ಖಾಲಿ ಇರುತ್ತೆ. ಸೊ ಆ ಕಡೆ ರೈಡ್ ಮಾಡಿದಾಗ ಸಕ್ಕತ್ತಾಗಿರುತ್ತೆ ಮಾತ್ರ ವ್ಯೂ. ಫಸ್ಟ್ ಯಾವುದಕ್ಕೂ ಒಂದು ಟೀ ಹಾಕೋಬೇಕು, ಇಲ್ಲಾಂದರೆ ಏನು ವರ್ಕ್ ಆಗಲ್ಲ ಮೈಂಡು. ಇವತ್ತು ವೀಕೆಂಡು, ಗಾಡಿಗಳ ಲೈನಪ್ ಟೋಲಲ್ಲಿ ಹೆಂಗಿದೆ ನೋಡೋಣ ಬನ್ನಿ. ನನ್ನ ಪ್ರಕಾರ ಕಮ್ಮಿ ಅನಿಸುತ್ತೆ ಇವಾಗ. ಸಂಡೇ ಮಾತ್ರ ಹೆವಿಯಾಗಿರುತ್ತೆ, ಬಟ್ ಆದರೂ ನೋಡೋಣ ಹೆಂಗಿದೆ ಲೈನಪ್ ಅಂತ. ಇಲ್ಲ ಅಷ್ಟೊಂದೇನು ಜಾಸ್ತಿ ಇಲ್ಲ, ತುಂಬ ಕಮ್ಮಿನೇ ಇದೆ ಇವತ್ತು ಆ್ಯಕ್ಚುಲಿ ಕಂಪೇರ್ ಮಾಡಿದರೆ. ಒಂದಿಷ್ಟು ಲೈನಪ್ ಅಡಗಿದೆ ಬಿಟ್ಟರೆ ತುಂಬ ಕಮ್ಮಿ ಇದೆ. ಆ್ಯಕ್ಚುಲಿ ದಿಸ್ ಈಸ್ ನಥಿಂಗ್. ಬನ್ನಿ ನೆಲಮಂಗಲ ಟೋಲ್ ಹತ್ರ ಸ್ವಲ್ಪ ಒಂದು ಟೀ ಹಾಕ್ಕೊಂಡು ಸ್ವಲ್ಪ ಎನರ್ಜಿ ಬಂದಂಗೆ ಆಯ್ತು ಇವಾಗ. ಆ್ಯಕ್ಚುಲಿ ಟೀ ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಸೊ ಮೈಂಡೇ ವರ್ಕ್ ಆಗಲ್ಲ. ಬನ್ನಿ ಹೋಗೋಣ ಅಂತ ಹೇಳಿದ್ರೆ ರೋಡ್ ಬ್ಯುಸಿ ಇದ್ದಾಗಿದೆ ಇವತ್ತು. ಕುಣಿಗಲ್ ರೋಡ್ ತೊಗೊಂಡಿದ್ದೀನಿ, ಬನ್ನಿ. ಟೋಲ್ ರೋಡ್ ಸ್ಟಾರ್ಟ್ಸ್
ಪರವಾಗಿಲ್ಲ, ನಮ್ದೇನು 2 ಚಕ್ರ, ಟೋಲ್ ಕೊಡೋಂಗಿಲ್ಲ. ಬನ್ನಿ, ಇದ್ರೂ ಕೊಡೋಣ, ಏನು ಮಾಡೋಣ, ರೋಡ್ ಚೆನ್ನಾಗಿದ್ರೆ ಅದನ್ನು ಮಾಡೋಣ. ಹೇಳ್ದೆ ಕೇಳ್ದೆ, ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಒಟ್ಟು ತಿರ್ಸ್ಬಿಡ್ತಾರೆ. ರೋಡ್ ಸ್ವಲ್ಪ ಖಾಲಿ ಇದೆ, ಆರಾಮಾಗಿ ಕ್ರೂಸ್ ಮಾಡ್ಬೋದು. ವ್ಯೂ ಚೆನ್ನಾಗಿದೆ. ಸಖತ್ತಾಗಿತ್ತು ಸ್ಟ್ರೆಚ್. Look at this lineup. So I think they are riding in a group. This is how the riders ride responsibly, following the lane, following the traffic rules. They just left off nothing of traffic rules, that's for sure. ಇಲ್ಲೊಂದು ಲೆಫ್ಟ್ ತಗೊಳ್ಳೋಣ, ಕುಣಿಗಲ್ ಹೋಗ್ಬೇಕಿದ್ರೆ. ಮಂಗಳೂರು ಹಾಸನ ಸ್ಟ್ರೈಟ್, ಕುಣಿಗಲ್ ಲೆಫ್ಟ್. ಓಕೆ, ಸಖತ್ತಾಗಿತ್ತು ಮಾತ್ರ ರೋಡು. ಹಾಸನ ಹೈವೇ ತುಂಬ ಖಾಲಿ ಇತ್ತು, ಅಷ್ಟೊಂದಿಲ್ಲ. ಓಹೋ, ಲುಕ್ ಎಟ್ ದಟ್ ದುರ್ಗಾಂಬ, ನಮ್ಮೂರು ಬಸ್ ಅದು. ಹೇಳ್ದಂಗೆ ತುಂಬ ಖಾಲಿ ಇತ್ತು ರೋಡು, ಚೆನ್ನಾಗಾಯಿತು. ಒಂದೊಳ್ಳೆ ಸ್ಟ್ರೆಚ್ಚು ಸಿಕ್ತು, ಚೆನ್ನಾಗಿತ್ತು.
ವಾವ್, ನೋಡಿ ಎರಡು ಕಡೆ ಫುಲ್ ಗ್ರೀನರಿ, ವಿಶಾಲವಾದ ಜಾಗ. ಓಹ್, ಗಣೇಶ ಇನ್ನೂ ವಿಸರ್ಜನೆ ಮಾಡಿಲ್ಲ. ಆಲ್ರೆಡಿ ವೀಕ್ ಆಗ್ತಾ ಬಂತು. ಲಾಸ್ಟ್ ಸ್ಯಾಟರ್ಡೇನು ಸಂಡೇನು ಸ್ಟಾರ್ಟ್ ಆಗಿರೋದು ಗಣೇಶ ಚತುರ್ಥಿ. ಇಲ್ಲ ನೋಡಿ, ಎರಡು ನಾಯಿ ಮರಿಗಳು. ವಾವ್, ನೋಡಿ ಯಾವ ಥರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವಾವ್, look at Anjaneya. There we are heading to. ವಾವ್, ಆ ಸೂರ್ಯನ ಬೆಳಕಿಗೆ ಆ ಗೋಲ್ಡನ್ ಕಲರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ತುಂಬ ದೊಡ್ಡದಿದೆ. ವಾವ್, ಯು ಕಾಂಟ್ ಇಮ್ಯಾಜಿನ್ ದಿಸ್ ಪ್ಲೇಸ್. ಶುಡ್ ಫೀಲ್ ಇಟ್. ಸುತ್ತಲೂ ತೋಟ, ಗದ್ದೆಗಳು, ನಡುವೆ ಒಂದು ಟೆಂಪಲ್ಲು, ದಟ್ ಟು ನಾಟ್ ಕ್ರೌಡೆಡ್, ನಾಟ್ ಎಕ್ಸ್ಪ್ಲೋರ್ಡ್. ವಾವ್, ಸಖತ್ತಾಗಿದೆ. ನಾನು ಅಂದ್ಕೊಂಡಷ್ಟೇ ಅನ್ಎಕ್ಸ್ಪ್ಲೋರ್ಡ್ ಅಲ್ಲ ಇದು. ಸ್ವಲ್ಪ ಜನ ಇದ್ದಾರೆ ನೋಡಿ, ರೈಡರ್ಸ್ ಕೂಡ ಇದ್ದಾರೆ, ತುಂಬ ಟೂರಿಸ್ಟ್ ಕೂಡ ಇದ್ದಾರೆ. ಸೊ ಆ ಕಡೆ ಎಲ್ಲಾದರೂ ಸೈಡಿಗೆ ಹಾಕೊಳ್ಳೋಣ ಗಾಡಿನ, ಈ ಕಡೆ ಹಾಕೊಳ್ಳೋಣ, ತಂಪ್ಲಿರುತ್ತೆ. ತುಂಬ ವಾಸ್ಟ್ ಜಾಗ ಇದೆ ಮಾತ್ರ ಪಾರ್ಕಿಂಗ್ಗೆ. ನೋಡಿ, ವಾವ್, ನೀವು ನೋಡ್ತಾ ಇರೋದು ಪಂಚಮುಖಿ ಆಂಜನೇಯ ಟೆಂಪಲ್, ಕುಡಿಗಲ್. ತುಂಬ ದೊಡ್ಡದಿದೆ. ಅಲ್ಲೇನೋ ಬರೆದಿದ್ದಾರೆ, ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ. ವಾವ್, ಸಖತ್ ಮ್ಯಾಸಿವ್ ಆಗಿ ತೋರ್ತಾ ಇದೆ. ಆ ಕಡೆ ಸೂರ್ಯ ಉದಯ ಆಗಿರೋದ್ರಿಂದ ಆ ಬಿಸಿಲು ಮುಖದ ಮೇಲೆ ಬೀಳ್ತಾ ಇದೆಯಲ್ಲ, ಸೊ ಇಟ್ಸ್ ಫೀಲ್ಸ್ ಗ್ಲಿಟ್ರಿಂಗ್. ವಾವ್, ತುಂಬ ಚೆನ್ನಾಗಿದೆ. ನಾನು ಅವಾಗಲೇ ಹೇಳಿದ ಬಗ್ಗೆ ಅಂದ್ಕೊಂಡಷ್ಟೇ ಅನ್ಎಕ್ಸ್ಪ್ಲೋರ್ಡ್ ಅಲ್ಲ ಇದು. ತುಂಬ ಟೂರಿಸ್ಟ್ಗಳಿದ್ದಾರೆ. ಯೂಶ್ವಲಿ ನೀವು ವೀಕೆಂಡ್ ನಂದಿ ಹಿಲ್ಸಲ್ಲೆಲ್ಲ ಯಾವ ಥರ ಪಾರ್ಕಿಂಗ್ ಇರುತ್ತೆ ಅದೇ ಥರ ಇದೆ ಇಲ್ಲಿ. ಬಟ್ ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಹೋಟೆಲು, ಹಣ್ಣು ಕಾಯಿ ಅಂಗಡಿ ತುಂಬ ಇದೆ. ನೀವು ಹಾರ್ಸ್ ರೈಡಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಹಾರ್ಸ್ ರೈಡಿಂಗ್ ಕೂಡ ಇದೆ. ಸೊ ದಿಸ್ ಈಸ್ ಸ್ಪೆಷಲ್. ನಾನು ನೋಡಿದವಾಗೆ ಈ ಟೈಪ್ ಯೂಶ್ವಲಿ ರೆಗ್ಯುಲರ್ ಪ್ಲೇಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೀನಿ. ಚೆನ್ನಾಗಿತ್ತು ಪ್ಲೇಸು. ನೋಡಿ ಎಷ್ಟು ಸಖತ್ತಾಗಿ ತೋರ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ 3 ಟೆಂಪಲ್ ಇದೆ. ಒಂದು ಆಂಜನೇಯಂದು, ಇನ್ನೊಂದು ಶನೀಶ್ವರ ದೇವರದ್ದು, ಇನ್ನೊಂದು ಉದ್ಭವಲಿಂಗ ಏನೋ ಇದೆ. ಸೊ ಆ ಕಡೆ ಎಂಡ್ ಕಾರ್ನರಲ್ಲಿದೆ. ಸೊ 3 in 1 ತುಂಬ ಚೆನ್ನಾಗಿದೆ. ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಚೆನ್ನಾಗಿತ್ತು ಪ್ಲೇಸ್ ಮಾತ್ರ, ಶಾಂತವಾಗಿತ್ತು. ಏನೇ ಹೇಳಿ, ಹಾಸನ ಹೈವೇ ಮಾತ್ರ ಸಖತ್ತಾಗಿದೆ. ಫಸ್ಟ್ ಹೊಟ್ಟೆಗೆ ಏನಾದರೂ ಹಾಕೊಳ್ಳೋಣ ಬನ್ನಿ. ನಮ್ಮ ಫೇವ್ರೆಟ್ ಉಡುಪಿ ಹೋಟ್ಲಿದೆ. ಟಿಫಿನ್ಗೆ ಒಂದು ಪಿಟ್ ಸ್ಟಾಪ್ ಹಾಕ್ಕೊಂಡು ಸೀದಾ ಹೊರಡೋಣ ಮನೆಗೆ. ಒಂದು ಒಳ್ಳೆ ನಾಷ್ಟ ಆಯಿತು. ಇವಾಗ ಹೊರಡೋದು ಸೀದಾ ಬ್ಯಾಂಗ್ಳೂರ್ಗೆ.
ನೋಡಿ ಎಷ್ಟು ಸಖತ್ತಾಗಿದೆ ರೂಟ್ ಅಂತ. ಆ ಕಡೆ ರೈಲ್ವೆ ಟ್ರ್ಯಾಕ್ ಇದೆ, ಈ ಕಡೆ ರೋಡು. ವಾವ್, ಆಸಮ್. ಸಖತ್ತಾಗಿತ್ತು ಇವತ್ತಿನ ರೈಡು. ಸರಿ, ಹಾಗಾದರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಿಫೋರ್ ಲೀವಿಂಗ್ ಆಫ್, ಟೈಮ್ ಟು ಸೈನ್ ಆಫ್. ಸಿ ಯು ಅಗೇನ್.